ಓಕೆ, ಎಲ್ಲರಿಗೂ ನಮಸ್ಕಾರ. ಈಗ ಗೆಟ್ ಹ್ಯಾಂಡ್ಸ್ ಆನ್ ವಿತ್ ಡೇಟಾ ಕ್ಲೌಡ್ ಎಕ್ಸಾಮ್ ತಗೊಳಕ್ಕೂ ಮುಂಚೆ ಡೇಟಾ ಕ್ಲೌಡ್ ಕ್ವಿಕ್ ಸ್ಟಾರ್ಟ್ ಮಾಡಿದ್ಮೇಲೆ ಗೆಟ್ ಹ್ಯಾಂಡ್ಸ್ ಆನ್ ವಿತ್ ಡೇಟಾ ಕ್ಲೌಡ್ ಅಂತ ಇದನ್ನ ಮಾಡಬೇಕು. ಇದರಲ್ಲಿ ಚಿಕ್ಕ ಚಿಕ್ಕ ಎಕ್ಸಸೈಸ್ ಕೊಟ್ಟಿದ್ದಾನೆ. ಆ ಎಕ್ಸಸೈಸು ನಮಗೆ ಎಕ್ಸಾಮಲ್ಲಿ ಕ್ವಶನ್ಸ್ ಓದೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಫಸ್ಟ್ ಡೆವಲಪರ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಗೆಟ್ ಸ್ಟಾರ್ಟೆಡ್ ವಿತ್ ಡೆವಲಪರ್ ಅಕೌಂಟು. ಇಟ್ ಮೈಟ್ ನಾಟ್ ಟೇಕ್ ಮಚ್ ಟೈಮ್. ಸೊ ನೀವೊಂದು ಪ್ಲೇ ಗ್ರೌಂಡ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಇದೊಂದು 15 ದಿನಕ್ಕೆ ಇರುತ್ತೆ. ಓಕೆನಾ? ಸೊ ಫಸ್ಟು ದಿಸ್ ಬ್ಯಾಡ್ಜ್ ರಿಕ್ವೈರ್ಸ್ ಅ ನ್ಯೂ ಡೇಟಾ ಕ್ಲೌಡ್ ಕನ್ಸಲ್ಟೆಂಟ್. ಸೊ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಕೊಡಿ. ಸೆಪ್ಟೆಂಬರ್ 14, 2024 ಅಂತ ನಾನು ನೋಟ್ ಪ್ಯಾಡ್ ಮಾಡ್ಕೋತೀನಿ, ನನಗೆ ಹೆಲ್ಪ್ ಆಗಲಿ ಅಂತ ಅಷ್ಟೇ. ನಿಮಗೆ ಯಾಕಂದ್ರೆ ನೀವು ಮಾಡ್ಬಿಡಿ ಆಯ್ತಾ. ಇದು ಇವತ್ತೇ ಮುಗಿಸ್ಬೇಕು, 5 ದಿನ ಎಲ್ಲ ಕಾಯಕ್ಕಾಗಲ್ಲ, ಟೈಮ್ ಇಲ್ಲ. ಮಾಡಿದ್ರೆ ಇಲ್ಲ 5 ದಿನದಲ್ಲಿ ಕಂಪ್ಲೀಟ್ ಮಾಡಿ. ಓಕೆನಾ? ಇದರಲ್ಲಿ ನೀವು ಈ ಪ್ಲೇ ಗ್ರೌಂಡ್ ಕ್ರಿಯೇಟ್ ಮಾಡಿದ ತಕ್ಷಣ ಏನಾಗುತ್ತೆ, ನಿಮ್ಗೊಂದು ಯೂಸರ್ ನೇಮ್ ಬರುತ್ತೆ. ಇಲ್ಲಿ ನೋಡಿ, ಲಾಗಿನ್ ವಿತ್ ಯೂಸರ್ ನೇಮು ಬರುತ್ತೆ. ಇದು ಯೂಸರ್ ನೇಮ್. ಪಾಸ್ವರ್ಡ್ ಇದಕ್ಕೆ ಇರಲ್ಲ. ಪಾಸ್ವರ್ಡ್ ನಿಮಗೆ ಬೇಕಾಗುವಿಲ್ಲ. ಹೌದಾ? ಇದು 5 ದಿನ ಇರೋದು. ಇಲ್ಲಿ 22 ದಿನ ಏನೋ ಕೊಡ್ತಾನೆ, ಬಟ್ ಸ್ಟಿಲ್ 5 ದಿನ. ಸೊ ಕನೆಕ್ಟ್ ಪ್ಲೇ ಗ್ರೌಂಡ್ ಕೊಡಿ. ಸೊ ಇಲ್ಲಿ ಕೇಳುತ್ತೆ ಯೂಸರ್ ನೇಮ್ ಪಾಸ್ವರ್ಡ್. ಓಕೆ, ಲೆಟ್ಸ್ ಕಮ್ ಬ್ಯಾಕ್. ಈಗ ಏನು ಅಂದರೆ, ಆ ಯೂಸರ್ ನೇಮ್ಗೆ ಪಾಸ್ವರ್ಡ್ ಇರಲ್ಲ. ನೀವು ಜಿಮೇಲ್ಗೆ ಹೋಗ್ಬಿಟ್ರೆ, ನೀವು ಯಾವುದು ಪ್ಲೇ ಗ್ರೌಂಡಲ್ಲಿ ಕೊಟ್ಟಿರ್ತೀರೋ ಆ ಜಿಮೇಲ್ಗೆ ಹೋದರೆ ಟ್ರೈಲ್ ಹೆಡ್ಡಲ್ಲಿ ನಿಮ್ಗೊಂದು ಇಮೇಲ್ ಬರುತ್ತೆ. ಸದ್ಯಕ್ಕೆ ಇಲ್ಲಿ. ಸೊ ಮಾಮೂಲಿ ಆ್ಯಸ್ ಯೂಶುವಲ್ ಯೂಸರ್ ನೇಮ್ ಇದೆ. ಲಿಂಕ್ ಕ್ಲಿಕ್ ಮಾಡಿ, ಪಾಸ್ವರ್ಡ್ ಚೇಂಜ್ ಮಾಡ್ಕೊಳ್ಳಿ. ರೀಸೆಟ್ ಪಾಸ್ವರ್ಡು, ನಿಮ್ಗೆ ಏನು ಬೇಕು ಪಾಸ್ವರ್ಡ್ ಕೊಡಿ. ಆಲ್ರೆಡಿ ಆಗಿದ್ರೆ ಬೇಕಾಗಿಲ್ಲ. ಓಕೆನಾ? ಇದು ಒಂದು ಯೂಸರ್ ನೇಮ್ ಆಯಿತು. ಪಾಸ್ವರ್ಡ್ ಏನು ಬೇಕೋ ಕೊಟ್ಕೊಳ್ಳಿ. ಆಮೇಲೆ ಇದನ್ನು ಲಾಗ್ಔಟ್ ಮಾಡ್ಬಿಡಿ. ಇದೇನು ಬೇಕಾಗಿಲ್ಲ ಈ ಸದ್ಯ. ಆಯ್ತಾ? ಸೊ ನಮ್ಮ ಹತ್ರ ಡೇಟಾ ಕ್ಲೌಡ್ ಡೆವಲಪರ್ ಅಕೌಂಟ್ ರೆಡಿ ಇದೆ. ಇದು ಬೇಡ. ಸೊ ಕನೆಕ್ಟ್ ಕೊಟ್ಟಾಗ ಯೂಸರ್ ನೇಮ್ ಪಾಸ್ವರ್ಡ್ ಕೇಳುತ್ತೆ. ಸೊ ಈಗ ನಾವು ಕೊಟ್ಟಿದ್ದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೊಟ್ಬಿಟ್ಟು ಲಾಗಿನ್ ಆಗ್ಬೋದು. ಸೊ ಲಾಗಿನ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ, ನಿಮಗೆ ಇಲ್ಲಿ ಡೇಟಾ ಕ್ಲೌಡ್ ಸೆಟಪ್ ಕೊಡಲ್ಲ. ನಿಮಗೆ ಸೆಟಪ್ ಆಗೋಗಿರುತ್ತೆ. ಸೊ ಅಲ್ಲಿಂದ ಮುಂದಕ್ಕೆ ನಿಮಗೆ ಹೇಳ್ತಾ ಬರ್ತಾನೆ. ಫಿನಿಶ್ ರೀಸೆಟ್ಟಿಂಗ್ ಪಾಸ್ವರ್ಡ್. ಒಂದ್ಸಲಿ ಯೂಸರ್ ನೇಮ್ ತಪ್ಪಾಗ್ಬಿಡುತ್ತೆ. ಯೂಸರ್ ನೇಮ್ ಕನೆಕ್ಟ್ ಆಯ್ತು. ಸೊ ಅಲವ್ ಆಕ್ಸೆಸ್ ಕೊಡಿ. ಇವೆಲ್ಲ ಏನು ಚೇಂಜಸ್ ಮಾಡಲ್ಲ ನಾವು. ಆಮೇಲೆ ಎಸ್ ಸೇವ್ ಇಟ್ಕೊಡಿ. ಸೊ ಈಗ ನಿಮ್ಮ ಹತ್ರ ಡೇಟಾ ಕ್ಲೌಡ್ದು ಡೆವಲಪರ್ ಅಕೌಂಟ್ ಇದೆ. ಫಸ್ಟ್ ನಿಮಗೆ ಸೇಲ್ಸ್ ಕ್ಲೌಡ್ ಬಂದಿರ್ತೀರಾ, ಬೇಕು ಅಂದರೆ ಚೇಂಜ್ ವ್ಯೂ ಆಲ್. ಸೊ ಡೇಟಾ ಕ್ಲೌಡ್ ಇದೆ, ಇದನ್ನ ಡ್ರ್ಯಾಗ್ ಮಾಡ್ತೀವಿ. ಇನ್ನೇನು ಬೇಡ. ಈಗೇನಾಗುತ್ತೆ, ಸೊ ಎನಿವನ್ ಹೂ ಜಾಯಿನ್ ನ್ಯೂಲಿ. ಓಕೆ, ಪ್ರಿಯಾಂಕಾ ವಿಡಿಯೋ ಆಯ್ತಪ್ಪ? ಎಸ್ ಸರ್, ಆಯ್ತು ಸರ್. ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದೀನಿ, ನೋಡ್ಕೊಂಬಿಡಿ ಫಸ್ಟ್, ಆಮೇಲೆ ಬೇಕಾದ್ರೆ ನೀವು ಮಾಡೋದು. ಓಕೆ ಸರ್. ಸೊ ನೀವು ಡೆವಲಪರ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ
ಈ ಮಾಡ್ಯೂಲ್ ಅಲ್ಲಿ ದಟ್ ಇಸ್ ಗೆಟ್ ಸ್ಟಾರ್ಟೆಡ್ ವಿತ್ ಡೆವಲಪರ್ ಎಡಿಷನ್ ಲಾಂಚ್ ಮಾಡಿದ್ರೆ ನಿಮಗೆ ಲಾಂಚ್ ಆಗುತ್ತೆ. ಅಂಡ್ ನೀವು ಡೇಟಾ ಕ್ಲೌಡ್ ಹೋಮ್ ಪೇಜ್ಗೆ ಹೋದ್ರೆ ಆಪ್ ಲಾಂಚರ್, ಡೇಟಾ ಕ್ಲೌಡ್ ನಿಮಗೆ ಕ್ಲಿಯರ್ ಆಗಿ ಮೆಸೇಜ್ ಹೇಳ್ಬಿಡ್ತಾನೆ ಅವನು ಹೋಮ್ ಪೇಜಲ್ಲೇ. ದಿಸ್ ಇಸ್ ಅ ಡೆವಲಪರ್ ಎಡಿಷನ್ ವಿಚ್ ಇಸ್ ಆಫ್ ಟೈಪ್ ಡೇಟಾ ಕ್ಲೌಡ್, ಆರ್ಗ್ ಐ ಡಿ ಇದೆ, ಯೂಸರ್ ನೇಮ್ ಇದೆ, ಇಮೇಲ್ ಅಡ್ರೆಸ್ ಇದೆ. ಬಟ್ ರಿಮೆಂಬರ್ ಇದು 5 ದಿನ ಇದೆ, 5 ದಿನ. ಆಕ್ಚುಲಿ ಇದ್ರ ಪ್ರಕಾರ ಇದು 22 ದಿನ ಇರುತ್ತೆ. ಇಲ್ಲಿ ಹೇಳೋ ಪ್ರಕಾರ 22 ದಿನ. ಇಲ್ಲಿ ಹೋಮ್ ಪೇಜ್ ಎಲ್ಲ 5 ದಿನ ಹೇಳ್ತೀನಿ. 5 ದಿನ ಬೇಕಾಗಿಲ್ಲ ಎಕ್ಸಸೈಸಸ್ ಮಾಡೋದಕ್ಕೆ, ಆಯ್ತಾ. ಇಟ್ ಇಸ್ ಮೋರ್ ದನ್ ಇನಫ್. ಒಂದೇ ದಿನದಲ್ಲಿ ಮಾಡ್ಬೋದು, ಸ್ಯಾಟರ್ಡೆ ಸಂಡೇ ಕೂತ್ಕೊಂಡ್ರೆ ಮುಗ್ದೋಗುತ್ತೆ. ಈಗ ನೀವು ವಿಡಿಯೋ ಅಬ್ಸರ್ವ್ ಮಾಡಿದ್ರೆ, ವಿಡಿಯೋ ನೋಡಿದ್ರೆ ಡೇಟಾ ಸ್ಟ್ರೀಮ್ ಬರುತ್ತೆ, ಡೇಟಾ ಲೇಕ್ ಬರುತ್ತೆ, ಡೇಟಾ ಮಾಡೆಲ್ ಬರುತ್ತೆ. ಈ 3 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ ಬರೋದು ನಿಮಗೆ ಸೆಗ್ಮೆಂಟ್, ಕ್ಯಾಲ್ಕುಲೇಟೆಡ್ ಇನ್ಸೈಟ್ಸ್ ಸೆಗ್ಮೆಂಟ್ ಬರುತ್ತೆ, ಆಯ್ತಾ. ಸೊ ನಾನು ಈ 6 ಸ್ಟೆಪ್ಸ್ ಜ್ಞಾಪನ ಇಟ್ಕೋಬೇಕು ನೀವು. ಡೇಟಾ ಸ್ಟ್ರೀಮ್, ಡೇಟಾ ಲೇಕ್, ಡೇಟಾ ಮಾಡೆಲ್, ಅದಾದ್ಮೇಲೆ ಬರೋದು ಕ್ಯಾಲ್ಕುಲೇಟೆಡ್ ಇನ್ಸೈಟ್ಸ್, ಅದಾದ್ಮೇಲೆ ಬರೋದು ಸೆಗ್ಮೆಂಟ್ಸ್ ಆದ್ಮೇಲೆ ಬರೋದು ಆಕ್ಟಿವೇಶನ್, ಡೇಟಾ ಆಕ್ಟಿವೇಶನ್ಸ್. ಇದು 6 ಸ್ಟೆಪ್ಸ್. ಡೇಟಾ ಸ್ಟ್ರೀಮ್ಸ್, ಡೇಟಾ ಲೇಕ್, ಡೇಟಾ ಮಾಡೆಲ್, ಕ್ಯಾಲ್ಕುಲೇಟೆಡ್ ಇನ್ಸೈಟ್, ಸೆಗ್ಮೆಂಟ್ಸ್ ಅಂಡ್ ಆಕ್ಟಿವೇಶನ್. 6 ಸ್ಟೆಪ್ ಇದೆ. ಡೇಟಾ ಎಕ್ಸ್ಪ್ಲೋರರು, ಐಡೆಂಟಿಟಿ ರೆಸಲ್ಯೂಷನ್ ಮಧ್ಯದಲ್ಲಿ ಎಲ್ಲ ಕೂತ್ಕೊಳ್ಳುತ್ತೆ. ಡೇಟಾ ಎಕ್ಸ್ಪ್ಲೋರರು ಇದೆ, ಫೈಲ್ ಎಕ್ಸ್ಪ್ಲೋರರ್ ಇದೆ, ಐಡೆಂಟಿಟಿ ರೆಸಲ್ಯೂಷನ್ ಇದೆ. 9 ಇದೆ, ಓಕೆನಾ. ಇದನ್ನ ಸಿಂಪ್ಲಿಫೈ ಮಾಡೋದಕ್ಕೆ, ಜಸ್ಟ್ ಸಿಂಪ್ಲಿಫೈ ದಿಸ್ ನಿಮ್ಗಳಿಗೆ. ಸೊ ಲೆಟ್ ಮೀ ಹೆಲ್ಪ್ ಯು ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಹ್ಯಾಪನಿಂಗ್ ವಿತ್ ದಿ ಹೆಲ್ಪ್ ಆಫ್ ಅ ಮೂವ್ಮೆಂಟ್. ನೀವು ಈ 6 ಸ್ಟೆಪ್ಸ್ ನೆನ್ಪಿಟ್ಕೋಬೇಕು. ನಾನು ಹಿಂಗೆ ನೆನ್ಪಿಟ್ಕೊಂಡಿರೋದು. ಇಟ್ ವುಡ್ ಬಿ ಹೆಲ್ಪ್ಫುಲ್ ಇಫ್ ಯು ಕ್ಯಾನ್ ಡೂ ದಿ ಸೇಮ್ ಥಿಂಗ್, ಆಯ್ತಾ. Let me clear the let me just oh confusion ಬಂದು ಈಗ I'll call 2 boxes. ಇದೊಂದು ಬಾಕ್ಸ್ ಕರಿತೀನಿ ರೆಡ್ ಅಲ್ಲಿ, ಬ್ಲೂ ಅಲ್ಲಿ ಡೇಟಾ ಕ್ಲೌಡ್. ಇದು ಸೋರ್ಸ್, ಇದು ನಿಮ್ ಟಾರ್ಗೆಟ್. ಮಧ್ಯದಲ್ಲಿ ಏನಾಗುತ್ತೆ ಅಂದ್ರೆ 6 ಸ್ಟೆಪ್ಸ್ ಇಟ್ಕೊಳ್ಳಿ ಅಥವಾ 8 ಸ್ಟೆಪ್ಸ್ ಇಟ್ಕೊಳ್ಳಿ. ಫಸ್ಟ್ ಏನೇನಾಗುತ್ತೆ ಅಂತ ಹೇಳ್ಬೋದು. ನಿಮ್ಮ ಹತ್ರ ಡೇಟಾ ಇದೆ, ಎಲ್ಲಿದೆ ಗೊತ್ತಾ ಡೇಟಾ? SFMC ಇದೆ, ಸೇಲ್ಸ್ ಫೋರ್ಸ್ CRM ಅಲ್ಲಿ, ವೆಬ್ಸೈಟ್ ಡೇಟಾಬೇಸ್ ಅಲ್ಲಿ, ಗೂಗಲ್ ಕ್ಲೌಡ್ ಅಲ್ಲಿ, AWS ಅಲ್ಲಿ ಇದೆ. ಇನ್ನು ಎಲ್ಲಿ ಬೇಕಾದ್ರೂ ಇರ್ಬೋದು. ಇಲ್ಲಿ ನಿಮ್ಮ ಹತ್ರ ಇತ್ತು. ಇಲ್ಲಿ ಒಂದ್ ಕಡೆ ಅಲ್ಲದೆ ಎಲ್ಲಾ ಕಡೆನೂ ಡೇಟಾ ಇದೆ ನಿಮ್ದು. SFMC ಇದೆ, CRM ಅಲ್ಲಿ ಇದೆ, ವೆಬ್ಸೈಟ್ ಅಲ್ಲಿ ಇದೆ, ಗೂಗಲ್ ಕ್ಲೌಡ್ ಅಲ್ಲಿ ಇದೆ, AWS ಅಲ್ಲಿ ಇದೆ. ಅಷ್ಟಲ್ಲದೆ ಸೋಷಿಯಲ್ ಮೀಡಿಯಾಲು ಇದೆ. ಬೇಸಿಕಲಿ ನಿಮ್ಮ ಹತ್ರ ಜನ ಅವರೇ, ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲ್ ಅಡ್ರೆಸ್, ಮೊಬೈಲ್ ನಂಬರ್, ಈ ತರ ಏನೇನೋ ಇದೆ. ಅಥವಾ ನಿಮ್ಮ ವೆಬ್ಸೈಟ್ ಇದೆ, ಮೊಬೈಲ್ ಆ್ಯಪ್ ಇದೆ, ಎಲ್ಲ ಇದೆ. ಈಗ ಇಷ್ಟೊಂದು ಕಡೆ ಡೇಟಾ ಕೂತ್ಕೊಂಡಿರೋದ್ರಿಂದ ಅವ್ರಿಗೆ ಕನ್ಫ್ಯೂಷನ್. ಜಸ್ಟ್ ದೇ ವಾಂಟ್ ಟು ಕ್ರಿಯೇಟ್ ಅ ಕೈಂಡ್ ಆಫ್ ಅ ಥಿಂಗ್ ದಟ್ ವಿಚ್ ವಿಲ್ ಬಿ ಹೆಲ್ಪಿಂಗ್. ಸೊ ಈಗ ನಾವೇನ್ ಮಾಡ್ತೀವಿ, ಇದೆಲ್ಲ ಇಂದ ಡೇಟಾ ತಗೊಂಡ್ಬಂದು ಡೇಟಾ ಕ್ಲೌಡ್ಗೆ ಕನೆಕ್ಟ್ ಮಾಡ್ತೀವಿ. ಫಸ್ಟ್ ನೀವು ಕನೆಕ್ಟ್ ಮಾಡ್ತೀವಿ. ಕನೆಕ್ಟ್ ಮಾಡಿದ್ರೆ ಡೇಟಾ ಕ್ಲೌಡ್ಗೆ ಬರುತ್ತೆ. ಇಲ್ಲಿ ಏನೇನೋ ಮ್ಯಾಜಿಕ್ ಆಗುತ್ತೆ. ಅದಾದ್ಮೇಲೆ ಕೊನೆಯಲ್ಲಿ ಟಾರ್ಗೆಟ್ ಕೊಡಬೇಕು, ಆಯ್ತಾ. ಓಕೆ, ಗುಡ್. ಸೊ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಏನಾಗುತ್ತೆ, ಸೋರ್ಸ್ ಅಲ್ಲಿ
ಏನ್ ಬೇಕಾದ್ರೂ ಇರ್ಬೋದು. SFMC, ಇಂಟ್ರಾಕ್ಷನ್ ಸ್ಟುಡಿಯೋ, ಸೇಲ್ಸ್ಫೋರ್ಸ್ CRM, ನಿಮ್ಮ ವೆಬ್ಸೈಟ್ ಡೇಟಾಬೇಸ್, ಗೂಗಲ್ ಕ್ಲೌಡ್, AWS, ಅಮೆಝಾನು, ಆಮೇಲೆ ಮೈಕ್ರೋಸಾಫ್ಟ್ ಅಜೋರು, ಸೋಷಿಯಲ್ ಮೀಡಿಯಾ, ಏನು ಬೇಕಾದ್ರೂ ಇರ್ಬೋದು. ಇಲ್ಲಿ ಎಲ್ಲಾ ಕಡೆನೂ ಡೇಟಾ ಇದೆ. ನಿಮ್ಗೆ ಇಷ್ಟಲ್ಲದೆ ಎಲ್ಲಿ ಬೇಕಾದ್ರೂ ಇರ್ಬೋದು. ಈ ಡೇಟಾನ ತಗೊಂಡು ನಾವು ಡೇಟಾ ಕ್ಲೌಡಲ್ಲಿ ಕೂಡಿಸ್ಕೋತೀವಿ ಅನ್ನೋದಕ್ಕಿಂತ ಇದ್ರೊಳಗಡೆ ಬಂದು ಪ್ರೋಸೆಸಿಂಗ್ ಆಗಿ ಮತ್ತೆ ಟಾರ್ಗೆಟ್ ಹೋಗುತ್ತೆ. ಈಗ ಟಾರ್ಗೆಟ್ ಏನಾಗಿರ್ಬೋದು? ಟಾರ್ಗೆಟ್ ಕ್ಯಾನ್ ಬಿ ಎನಿ ಮಾರ್ಕೆಟಿಂಗ್ ಚಾನಲ್ ಅಥವಾ ಯೋರ್ ಡೇಟಾ ಬೇಸ್ ಆರ್ ಡೇಟಾ ಬೇಸ್, ಎಲ್ಲಿಗೆ ಬೇಕಾದ್ರೂ ತಗೊಂಡು ಅದು ನಿಮಗೆ ಬಿಟ್ಟಿದ್ವಿ. ವಾಪಸ್ CRMಗೆ ತಗೊಂಡೋಗ್ಬೋದು. ಸೊ ಡೇಟಾನ ಇಲ್ಲಿ ಪ್ರೋಸೆಸಿಂಗ್ ಮುಗಿಸಿದ ಮೇಲೆ, ಸೊ ಐಲ್ ಕೀಪ್ ಇಟ್ ಸಿಂಪಲ್. ಇನ್ಪುಟ್ ಆಗುತ್ತೆ, ಮೂರೇ ಸ್ಟೆಪ್. ಇನ್ಪುಟ್, ಪ್ರೋಸೆಸ್ ಮಾಡ್ತೀವಿ, ಆಮೇಲೆ ಔಟ್ಪುಟ್ ಬರುತ್ತೆ. ಸೊ ಪ್ರೋಸೆಸಿಂಗ್ ಪಾರ್ಟ್ ನಾವು ಮಾಡೋದೇ ಡೇಟಾ ಕ್ಲೌಡ್ ಅಲ್ಲಿ. ಡೇಟಾ ಕ್ಲೌಡ್ ಅಲ್ಲಿ ಸಿಂಪ್ಲಿಫೈ ಮಾಡ್ಕೋತಾ ಇರೋದು ನಾನು ಏನು ಅಂದ್ರೆ, ಅಲ್ಲಿ ಹೋಗುತ್ತೆ ಫಸ್ಟ್ ಡೇಟಾ ಎಲ್ಲಿಂದ ಬರುತ್ತೋ ಅದು ಡೇಟಾ ಸ್ಟ್ರೀಮ್ ಅಲ್ಲಿ ಕೂತ್ಕೊಳ್ಳುತ್ತೆ. ಡೇಟಾ ಬರೋದೇ ಡೇಟಾ ಸ್ಟ್ರೀಮ್. ಡೇಟಾ ಸ್ಟ್ರೀಮ್ ಅಲ್ಲಿ ಏನೇ ಬಂದ್ರು ಅದನ್ನ ತಗೊಂಡೋಗಿ ಅದು ಡೇಟಾ ಲೇಕಲ್ಲಿ ಕೂರಿಸುತ್ತೆ. ಡೇಟಾ ಲೇಕಲ್ಲಿ ಕೂತ ಮೇಲೆ it will be into DMO, data model object. Data model object. So ಎಲ್ಲದಕ್ಕೂ ಆಬ್ಜೆಕ್ಟ್ ಸೇರಿಸ್ಕೊಂಡ್ಬಿಡಿ. ಡೇಟಾ ಸ್ಟ್ರೀಮ್ ಆಬ್ಜೆಕ್ಟ್ DSO, ಡೇಟಾ ಲೇಕ್ ಆಬ್ಜೆಕ್ಟ್, ಡೇಟಾ ಮಾಡೆಲ್ ಆಬ್ಜೆಕ್ಟ್ ಬಂದು ಕೂತ್ಕೊಳ್ಳುತ್ತೆ. ಸೊ ಇದು 3 ಸ್ಟೆಪ್. ಮಧ್ಯದಲ್ಲಿ ಇಟ್ ಕ್ಯಾನ್ ಬಿ A and B. ಒಂದು ಐಡೆಂಟಿಟಿ ರೆಸಲ್ಯೂಷನ್ ಅಥವಾ ರೀಕನ್ಸಿಲೇಷನ್ ರೂಲ್. ಸೊ ಯೂನಿಫೈಡ್ ಪ್ರೊಫೈಲು A and B, identity resolution and unified profile. Identity resolution ಮತ್ತೆ ಯೂನಿಫೈಡ್ ಪ್ರೊಫೈಲ್ ಆಗುತ್ತೆ. ಇದು A and B ಅನ್ಕೊಳ್ಳೋಣ. ಅದಾದ್ಮೇಲೆ 4 5 ಸ್ಟೆಪ್ಸ್ ಬರುತ್ತೆ. 4th ಸ್ಟೆಪ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ, ಡೇಟಾ ಮಾಡೆಲಿಂಗ್ ಆದ್ಮೇಲೆ ನೀವು ಕ್ಯಾಲ್ಕುಲೇಟೆಡ್ ಇನ್ಸೈಟ್ ಕ್ಯಾಲ್ಕುಲೇಟೆಡ್ ಇನ್ಸೈಟ್ಸ್ ಇಂದ 5ನೇ ಸ್ಟೆಪ್ ಹೋಗುತ್ತೆ, ವಿಚ್ ಇಸ್ ಸೆಗ್ಮೆಂಟ್. ಸೆಗ್ಮೆಂಟ್ ಆದ್ಮೇಲೆ 6th ಸ್ಟೆಪ್ ಅಲ್ಲಿ ಅದು ಆಕ್ಟಿವೇಶನ್ ಆಗುತ್ತೆ. ಸೊ ಸ್ಟೆಪ್ 1 ಇದೆಯಲ್ಲ, ಸ್ಟೆಪ್ 1 ನಿಮ್ ಸೋರ್ಸ್ ಇಂದ ತಗೊಂಡ್ಬರೋದು. ಅದಾದ್ಮೇಲೆ ಡೇಟಾ ಲೇಕ್ ಬರುತ್ತೆ, ಆಮೇಲೆ ಡೇಟಾ ಮಾಡೆಲ್ ಬರುತ್ತೆ, ಮಧ್ಯದಲ್ಲಿ ಐಡೆಂಟಿಟಿ ರೆಸಲ್ಯೂಷನ್, ಯೂನಿಫೈಡ್ ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ. A and B 2 ಸ್ಟೆಪ್ ಇದೆ ಇದು. ಅದಾದ್ಮೇಲೆ ನೀವು ಕ್ಯಾಲ್ಕುಲೇಟೆಡ್ ಇನ್ಸೈಟ್ಸ್ ಮಾಡಿ, ಸೆಗ್ಮೆಂಟ್ ಮಾಡಿ, ಆಕ್ಟಿವೇಶನ್ ಮಾಡ್ತೀರಾ. ಆಕ್ಟಿವೇಶನ್ ಸ್ಟೆಪ್ ಇಂದ ಆಚೆ ಹೋಗುತ್ತೆ ಟಾರ್ಗೆಟ್ಗೆ. ಇಲ್ಲಿವರೆಗೂ ಎಲ್ಲರಿಗೂ ಕ್ಲಿಯರಾ? ಯಾರಿಗಾರ ಡೌಟ್ ಇದೆಯಾ? ಅರ್ಥ ಆಯ್ತಾ? ಸರ್ ಐಡೆಂಟಿಟಿ ರೆಸಲ್ಯೂಷನ್ ಅಂದ್ರೆ ನಾವು ಕಾಂಟ್ಯಾಕ್ಟ್ ಕೀ ಜನರೇಟ್ ಆಗುತ್ತಲ್ಲ, ಅಥವಾ ಕಾಂಟ್ಯಾಕ್ಟ್ ಕೀ ಕೊಡ್ತೀವಲ್ಲ ಹಂಗ? ನಾನು ಅದ್ರ ಬಗ್ಗೆ ಏನು ಹೇಳೇ ಇಲ್ಲ. ಐಡೆಂಟಿಟಿ ಅಂದ್ರೆ ಸಿಂಗಲ್ ಯೂನಿಕ್ ಐಡೆಂಟಿಟಿ ಅಂತನಾ? ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇನೇ ಮಾಡಿಲ್ಲ. ಇಷ್ಟು ಸ್ಟೆಪ್ಸ್ ಅಲ್ಲಿ ಡೌಟ್ ಇದೆಯಾ ಅಂತ. ಯಾಕೆಂದ್ರೆ ಐಡೆಂಟಿಟಿ ರೆಸಲ್ಯೂಷನ್ ಅಂದ್ರೆ ಏನು, ಯೂನಿಫೈಡ್ ಪ್ರೊಫೈಲ್ಗೆ ಇನ್ನೂ ಬಂದಿಲ್ಲ ನಾನು. ಸೊ ನೀವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಡೇಟಾ ಸ್ಟ್ರೀಮ್ ಏನ್ ಮಾಡುತ್ತೆ, ಡೇಟಾ ಲೇಕ್, ಡೇಟಾ ಮಾಡೆಲ್ ಬರ್ತೀನಿ ನಾನು. ಐಡೆಂಟಿಟಿ ರೆಸಲ್ಯೂಷನ್ ಅಂದ್ರೆ ಏನು, ಯೂನಿಫೈಡ್ ಪ್ರೊಫೈಲ್ ಏನು, ಯೂನಿಫೈಡ್ ಲಿಂಕ್ ಏನು, ಐ ಹ್ಯಾವ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಇನ್ನೂ ಇದೆ. ಸೊ ಈಗ ನಾನು ನಿಮಗೆ ಓವರ್ ವ್ಯೂ ಕೊಡ್ತಾ ಇರೋದು ಕಂಪ್ಯೂಟರ್ ಏನಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಕರೆಕ್ಟಾ? ಕಂಪ್ಯೂಟರ್ ಅಲ್ಲಿ ಇನ್ಪುಟ್, ಪ್ರೋಸೆಸ್, ಔಟ್ಪುಟ್ ಆಗುತ್ತೆ. ಇನ್ಪುಟ್ ಏನು, ಪ್ರೋಸೆಸ್ ಏನು, ಔಟ್ಪುಟ್ ಏನು, ಅದನ್ನ ಆಮೇಲೆ ಪ್ರೋಸೆಸಿಂಗ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಅಂಡ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ಡೇಟಾ ಕ್ಲೌಡ್ ಇಸ್ ನಾಟ್ ಯಾರ್ ಡೇಟಾ ಬೇಸ್. ಇದು ಏನನ್ನೂ ಸ್ಟೋರ್ ಮಾಡಲ್ಲ. ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. 2ನೇ ಇಂಪಾರ್ಟೆಂಟ್ ಪಾಯಿಂಟ್, ಇದು ಡೇಟಾ ಲೇಕ್ ಹೌಸ್. ಏನಿದು? ಇದನ್ನ ಕೇಳಬಹುದು ನಿಮ್ಗೆ. ಅಂಡ್ ಈಗ ಎಲ್ಲರೂ ನೆನ್ಪಿಟ್ಕೊಳ್ಳಿ, ಮತ್ತೆ ನಾನು ನಿಮಗೆ ಡೇಟಾ ಕ್ಲೌಡ್ ಹೇಳ್ಕೊಡ್ತಾ ಇರೋದು ಎಕ್ಸಾಮ್ ಪಾಸ್ ಆಗೋದಕ್ಕಲ್ಲ, ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದಕ್ಕೆ. ಈ ಪಿಕ್ಚರ್ ಅರ್ಥ ಆಯ್ತಾ?
ಇದು ಓವರ್ ವ್ಯೂ. ಸೋರ್ಸ್ ಇದೆ, ಟಾರ್ಗೆಟ್ ಬರುತ್ತೆ, ಮಧ್ಯದಲ್ಲಿ 6 ಸ್ಟೆಪ್ ಇದೆ. ಎ ಅಂಡ್ ಬಿ ನಾನು ಯಾಕೆ ಮಧ್ಯದಲ್ಲಿ ಕೂರಿಸ್ಕೊಂಡೆ ಅನ್ನೋದು ನಿಮ್ಗೆ ಹೋಗ್ತಾ ಹೋಗ್ತಾ ಇದು ನಾನು ಅರ್ಥ ಮಾಡ್ಕೊಂಡು ನಾನು ಪಿಕ್ಚರೈಸ್ ಮಾಡ್ಕೊಂಡಿದ್ದು ಈ ತರ. ನಿಮ್ಗೆ ಸುಮಾರು ವಿಡಿಯೋಸ್ ಇದೆ, ಯು ಕ್ಯಾನ್ ಗೋ ಅಡ್ ಅಂಡ್ ಸ್ಟಿಲ್ ಡೂ ಇಟ್. ಈಗ ಇವತ್ತಿನ ಅಜೆಂಡಾ ಏನು ಅಂದ್ರೆ ನಾವು ಇಷ್ಟನ್ನ ತಲೆಯಲ್ಲಿ ನೆನ್ಪಿಟ್ಕೊಂಡು ಈ ಏನ್ ಪಾಯಿಂಟ್ ಹೇಳಿದ್ನೋ ನಾನು, ಈ ಪಾಯಿಂಟ್ಗೋಸ್ಕರ ನೀವೆಲ್ಲಾರು ಎಕ್ಸಸೈಸಸ್ ಕಂಪ್ಲೀಟ್ ಮಾಡ್ತೀರಾ. ಓಕೆನಾ? ಓಕೆ ಸರ್. ಪರ್ಫೆಕ್ಟ್, ಥ್ಯಾಂಕ್ ಯು. ಸೊ ಈ ಸ್ಕ್ರೀನ್ ತೆಗಿತೀನಿ. ಈಗ ಸ್ಕ್ರೀನ್ಶಾಟ್ ತಗೊಂಡಿದ್ದೀನಿ, ಅದು ಒಟ್ಟಿಗೆ ಸ್ಕ್ರೀನ್ಶಾಟ್. ಸೊ ಪಿಕ್ಚರ್ಸ್ ಅಲ್ಲಿ ನೋಡ್ಕೊಬೋಣ ಅದಿದೆ ಅಂದ್ರೆ ಸ್ಕ್ರೀನ್ಶಾಟ್ಸು. ಡೇಟಾ ಕ್ಲೌಡ್ ಕೂರಿಸ್ಕೊಳ್ಳೋಣ. ಡೇಟಾ ಕ್ಲೌಡ್ 1 ನಾನು ಶೇರ್ ಮಾಡ್ತೀನಿ, ನೋಡ್ಕೊಂಬಿಡೋಣ ತಪ್ಪೆ. ಓಕೆನಾ? ಸೊ SFMC ಎಲ್ಲಿಂದ ಬೇಕಾದ್ರೂ ಡೇಟಾ ಬರುತ್ತೆ, ಡೇಟಾ ಕ್ಲೌಡ್ ಬರುತ್ತೆ, ಡೇಟಾ ಕ್ಲೌಡ್ ಮಧ್ಯದಲ್ಲಿದೆ. ಸೊ ಇಲ್ಲಿ 6 ಸ್ಟೆಪ್ಸ್ ಅನ್ಕೊಂಡಿದ್ದೀನಿ. ಡೇಟಾ ಸ್ಟ್ರೀಮು, ಡೇಟಾ ಲೇಕು, ಡೇಟಾ ಮಾಡಲು, ಅದಾದ್ಮೇಲೆ ಕ್ಯಾಲ್ಕುಲೇಟ್ ಇನ್ಸೈಟು, ಸೆಗ್ಮೆಂಟು, ಆಕ್ಟಿವೇಶನ್. ಆಕ್ಟಿವೇಶನ್ ಆ ಸ್ಟೆಪ್ಪು 6 ಸ್ಟೆಪ್ ಇಂದ ಟಾರ್ಗೆಟ್ಗೆ ಹೋಗುತ್ತೆ. ಫಸ್ಟ್ ಸ್ಟೆಪ್ ಅಲ್ಲಿ ಯಾವ ಸೋರ್ಸ್ ಇಂದ ಬೇಕಾದ್ರೂ ಡೇಟಾ ಸ್ಟ್ರೀಮ್ ಬಂದು ಕೂರುತ್ತೆ. ಇಲ್ಲಿವರೆಗೂ ಓಕೆನಾ? ಇದನ್ನ ಇನ್ನೊಂದ್ಸತಿ ನೋಡಿದ್ರೆ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ. ಈ ಪಿಕ್ಚರ್ಗೆ ಈಗ ಏನ್ ನಾನು ಪಿಕ್ಚರ್ ಎಕ್ಸ್ಪ್ಲೇನ್ ಮಾಡಿದ್ನೋ, ಈ ಪಿಕ್ಚರ್ನ ನಾವು ಕೆಲಸ ಮಾಡೋದಕ್ಕೋಸ್ಕರ ಫಸ್ಟ್ ನಾವು ಡೇಟಾ ಸ್ಟ್ರೀಮಿಂಗ್ ಶುರು ಮಾಡ್ತೀವಿ. ಸೊ ಈಗ ಗೆಟ್ ಹ್ಯಾಂಡ್ಸ್ ಆನ್ ವಿತ್ ಡೇಟಾ ಕ್ಲೌಡ್, ಇದನ್ನ ನೀವೀಗ ಸ್ವಲ್ಪ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ನೋ, ಎಕ್ಸ್ಪ್ಲೇನ್ ಅಂದ್ರೆ ಏನೇ ನನಗೆ ಅರ್ಥ ಆಗಿದ್ದೀನಿ ಹೇಳ್ತಾ ಇದ್ದೀನಿ, ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಲೆಟ್ಸ್ ಪುಟ್ ಇಟ್ ಇನ್ ದಿ ಅದರ್ ವೇ. ನಾನು ಅರ್ಥ ಮಾಡ್ಕೊಂಡಿದ್ದ ಪ್ರಕಾರ ಫಸ್ಟ್ ಡೇಟಾ ಸ್ಟ್ರೀಮ್ ಬರುತ್ತೆ, ಆಮೇಲೆ ಐಡೆಂಟಿಟಿ ರೆಸಲ್ಯೂಷನ್ ಬರುತ್ತೆ, ಆಮೇಲೆ ಡೇಟಾ ಇನ್ಸೈಟ್ಸ್ ಬರುತ್ತೆ, ಆಮೇಲೆ ಸೆಗ್ಮೆಂಟ್ ಬರ್ತಾ ಇದೆ. ಓಕೆನಾ? ಈ ಪಿಕ್ಚರ್ಗೆ ಎಲ್ಲೋ ಒಂದ್ ಕಡೆ ಮ್ಯಾಚ್ ಆಗ್ತಾ ಇದೆ, ಕರೆಕ್ಟ್? ಡೇಟಾ ಸ್ಟ್ರೀಮ್, ಡೇಟಾ ಲೇಕ್, ಡೇಟಾ ಮಾಡೆಲ್, ಐಡೆಂಟಿಟಿ ರೆಸಲ್ಯೂಷನ್, ಕ್ಯಾಲ್ಕುಲೇಟೆಡ್ ಇನ್ಸೈಟ್, ಸೆಗ್ಮೆಂಟ್, ಆಕ್ಟಿವೇಶನ್. ಓಕೆನಾ? ಸೊ ನೀವು ಮತ್ತೆ ರೀಕ್ಯಾಪ್ ಮಾಡ್ಕೊಂಡ್ರೆ ಫಸ್ಟ್ ಡೇಟಾ ಸ್ಟ್ರೀಮ್ ಬರ್ತಾ ಇದೆ, ಇಲ್ಲಿ ಅಬ್ಸರ್ವ್ ಮಾಡಿ. ಡೇಟಾ ಸ್ಟ್ರೀಮ್ ಬರುತ್ತೆ, ಆಡ್ ಮ್ಯಾಪ್ ಫಾರ್ಮುಲಾ ಫೀಲ್ಡ್ ಬರುತ್ತೆ. ಗುಡ್ಡಾ? ಹಂಗೆ ನೆಕ್ಸ್ಟ್ ನೋಡಿದ್ರೆ ಇದು ಈ ಪಿಕ್ಚರ್ ಅಲ್ಲಿ 1 2 3 ಆಗೋಗ್ತಾ ಇದೆ. ಅದು ಯಾವುದು? ಈ ಮಾಡ್ಯೂಲ್ ಇದೆಯಲ್ಲ, ಈ ಮಾಡ್ಯೂಲ್ ಅಲ್ಲಿ 1 2 3 ಮುಗಿದೋಗುತ್ತೆ. ಸೊ ಕೆಳಗಡೆ ಬಂದ್ರೆ ನೀವು ಕ್ರಿಯೇಟ್ ಐಡೆಂಟಿಟಿ ರೆಸಲ್ಯೂಷನ್ ರೂಲ್ ಸೆಟ್ ಅಂತ ಹೇಳ್ತಾ ಇದ್ದೇನೆ, ಅದು ಒಂದೇ ಇರೋದು. ದಟ್ ಈಸ್ ಯೋರ್ ಬ್ಲೂ ಪಾರ್ಟ್, ಸೆಕೆಂಡ್ ಒನ್, ಎ ಅಂಡ್ ಬಿ. ಓಕೆನಾ? ನೆಕ್ಸ್ಟ್ ಬಂದ್ರೆ ನೀವು ಡೇಟಾ ಇನ್ಸೈಟ್ಸ್ ಅಂತ ಕರೀತಾ ಇದ್ದಾನೆ. ಆ ಡೇಟಾ ಇನ್ಸೈಟ್ಸ್ ಪಿಕ್ಚರ್ ಮತ್ತೆ ಹೋದ್ರೆ ನಿಮ್ಗೆ ಇಲ್ಲಿದೆ. ಡೇಟಾ ಇನ್ಸೈಟ್ಸ್ ಅಲ್ಲಿ 2-3 ತರ ಇದೆ, ಅದನ್ನ ನಾನು ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದ್ಮೇಲೆ ಸೆಗ್ಮೆಂಟ್ ಬರುತ್ತೆ, ಸೆಗ್ಮೆಂಟ್ ಜೊತೆಗೆ ಆಕ್ಟಿವೇಶನ್ ಆಗ್ತಾ ಇದೆ. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಡೇಟಾ ಇನ್ಸೈಟ್ಸ್ ಅಲ್ಲಿ 1 ಸ್ಟೆಪ್ ಇದೆ, ಕ್ರಿಯೇಟ್ ಇನ್ಸೈಟ್ಸ್ ಯೂಸಿಂಗ್ ಡೇಟಾ ಕ್ಲೌಡ್. ಇದ್ರಲ್ಲಿ 1 ಸ್ಟೆಪ್ ಇದೆ, ವಿಚ್ ಇಸ್ ಕ್ರಿಯೇಟ್ ಅಂಡ್ ಆಕ್ಟಿವೇಟ್ ಅ ಸೆಗ್ಮೆಂಟ್ ಇನ್ ಡೇಟಾ ಕ್ಲೌಡ್. ಇಷ್ಟೇ ಇರೋದು. ಈ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಗೆ ಟೂಲ್ ನೋಡಿ ಒಂದು ಹೆಲ್ಪ್ ಆಗುತ್ತೆ. ಅರ್ಥ ಆಗುತ್ತೆ, ಅರ್ಥ ಆಗಲ್ಲ, ಅದಾದ್ಮೇಲೆ ಫಸ್ಟ್ ಇದನ್ನ ಕಂಪ್ಲೀಟ್ ಮಾಡಕ್ ಟ್ರೈ ಮಾಡಿ ಇವತ್ತೇನೆ. ಸೊ ನಾನು ಕಂಪ್ಲೀಟ್ ಮಾಡ್ತೀನಿ, ನೀವು ಕಂಪ್ಲೀಟ್ ಮಾಡಿ. ಕಂಪ್ಲೀಟ್ ಮಾಡ್ಬಿಟ್ಟು ಮತ್ತೆ ಕನೆಕ್ಟ್ ಆಗಿ. ಸೊ ಈಗ ಕಾಲ್ ಎಂಡ್ ಮಾಡ್ತೀನಿ, ಬಟ್ ಬಿಫೋರ್ ಎಂಡಿಂಗ್ ನಿಮ್ಗೆ ಏನಾದ್ರು ಡೌಟ್ ಇದೆಯಾ ಕೇಳಿ. ಇದನ್ನ ಮಾಡಿದ್ಮೇಲೆ ಮತ್ತೆ ಇದಿಷ್ಟು ಎಕ್ಸಸೈಸಸ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ವಿತ್ ಅನ್ ಯೂಸ್ ಕೇಸ್. ಅವಾಗ ನಿಮ್ಗೆ ಇನ್ನೊಂದು ಐಡಿಯಾ ಬರುತ್ತೆ. ಆಮೇಲೆ ಬೇಕಾದ್ರೆ ನಾವು ಎಕ್ಸಾಮ್ ಪ್ರಿಪೇರ್ ಆಗ್ಬೋದು. ನೆಕ್ಸ್ಟ್ ಹೇಳ್ತೀನಿ, ಇದು ಮುಗಿಸ್ಬಿಡೋಣ ಫಸ್ಟ್, ಒಂದೊಂದೇ ಮುಗಿಸ್ಕೊಂಡು ಹೋಗೋಣ. ಆ್ಯಂಡ್ ಈಗ ವಿಡಿಯೋ ನೋಡಿ ಮುಗ್ದಿರೋರು ಇವತ್ತೇ ಹ್ಯಾಂಡ್ಸ್ ಆನ್ ಮಾಡ್ತೀನಿ ಅಂದ್ರೆ ಮುಗಿಸಿ. ಯಾರ್ಯಾರ್ದು ಮುಗಿಯುತ್ತೋ ಮುಗಿದ ತಕ್ಷಣ ಇಟ್ ವಿಲ್ ಟೇಕ್ ಟೈಮ್, ಈಸಿಲಿ 3 ರಿಂದ 4 ಅವರ್ ಆಗುತ್ತೆ. ಸೊ ನಾನು 6:30 ಒಂದು ಇನ್ವೈಟ್ ಕಳಿಸ್ತೀನಿ. ಸೊ ಈಗ ಆಲ್ರೆಡಿ 2 ಗಂಟೆ ಆಗಿರೋದ್ರಿಂದ 6:30ಗೆ ಇನ್ವೈಟ್ ಕಳಿಸ್ತೀನಿ. 6:30ಗೆ ಕನೆಕ್ಟ್ ಆದರೆ ಇದನ್ನ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ಸ್ ಹೇಳ್ತೀನಿ ನಾನು. ಓಕೆನಾ? ಸೊ ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಮಾಡ್ತಾ ಇದ್ದೀನಿ, ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತಾ ಇದ್ದೀನಿ.